ಅಣ್ಣನವರ ಅನ್ನಪೂರ್ಣೇಶ್ವರಿ ಅನ್ನುವಂಥ ಮಾತನ್ನು ಎಲ್ಲರೂ ಕರೀತಾ ಇದ್ದಾರೆ. ಅವತ್ತು ಆನಂದದಿನದ ಕಾರ್ಯದಲ್ಲೂ ಹೆಚ್ಚಿನ ಅವರಿಗೆ ಅಭಿಮಾನ ಹೊಂದಿರುವ ಸುತ್ತಮುತ್ತ ಎಷ್ಟು ಜನರು ಸೇರೋದು? ಸರ್, ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಎಲ್ಲ ಇದಕ್ಕೂ ಹೇಳ್ತೀವಿ. ಕೆಲವು ಕಡೆ ಪತ್ರ ಸಿಕ್ತವರು ಬರಲಿ ಅಂತಲೇ ನಾನು ಮನವಿ ಮಾಡ್ತೀನಿ. ಎಷ್ಟೇ ಜನ ಬಂದರೂ ನಾವು ಮಾಡ್ತೀವಿ. ಎಷ್ಟೇ ಜನ ಬಂದರೂ ಅನ್ನ ಸಂಪರ್ಣೆ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮ ಕುಮಾರಣ್ಣವರು, ನಮ್ಮ ಅಣ್ಣ, ನಮ್ಮ ತಮ್ಮದಿರು, ನನ್ನ ತಂಗಿ ಎಲ್ಲ ಸೇರಿ ಮಾಡೋಕ್ಕೆ ಮಾಡಿದ್ವಿ. ವಿಧಿವಿಧಾನ ಏನಿದೆ ನಮ್ಮ ಸಮಾಜದ ವಿಧಿವಿಧಾನದ ಪ್ರಕಾರ ಮಾಡಿದರೆ. ಅವ್ರು ಇವತ್ತಿನವರೆಗೆ ಮನೆಯಲ್ಲಿ ಒಂದಿನ ನಾನ್ ವೆಜ್ ಮಾಡಿದ್ದಿಲ್ಲ. ಮನೆ ಒಳಗಡೆ ಅವರು ಯಾವುದೇ ಅವರು ಪೂರ್ತಿ ಸಸ್ಯಾಹಾರಿ ನಮ್ಮ ತಾಯಿ. ಆಮೇಲೆ ಪೂಜೆ ಹೆಂಗಿತ್ತು ಅಂದರೆ ಯಾವ ಮಂತ್ರ ಹೇಳೋಕ್ಕೆ ಬರೋದಿಲ್ಲ ಅನ್ನೋಂಗಿತ್ತು. ಬೆಳಗ್ಗೆ ಇದ್ದರೆ ಬುಕ್ಗಳೆಲ್ಲ ಇನ್ನೂ ಇದೆ. ಕೆಲವು ಬುಕ್ಕನ್ನು ಮೊನ್ನೆ ಇದಕ್ಕೆ ಹಾಕಿದ್ದೀವಿ ಸಮಾಧಿಗೆ. ಅವರು ಹಿಂಗೆ ತೋರಿಸ್ತಾ ಇದ್ರು, ಅಲ್ಲಿಗೆ ಹಾಕಿದ್ರು. ರಂಗನಾಥ ಸನ್ನಿಧಿನಲ್ಲೇ ಅವ್ರನ್ನ ಶನಿವಾರ ರಂಗನಾಥನ ಇದು ಲಕ್ಷ್ಮೀಧರ ಶನಿವಾರ ಅಲ್ಲೇ ನಾವು ಅವರ ಸಮಾಧಿ ಇದು ಮಾಡಿದ್ದೀವಿ. ಯಾರೇ ಇದ್ರು ಎಲ್ಲ ಗುರುಗಳು ಚೆನ್ನಮ್ಮನವರೇ ಬನ್ನಿ, ಶೃಂಗೇರಿ ಗುರುಗಳು ಚೆನ್ನಮ್ಮನವರೇ ಬನ್ನಿ, ಕೂತ್ಗಳಿನವರು ದೊಡ್ಡವರು, ಸುತ್ತೂರು ಮಠದವರು, ನಮ್ಮ ದೊಡ್ಡ ಗುರುಗಳು ಅವತ್ತಿನ ಕಾಲದಲ್ಲಿ 80ನೇ ಇಸ್ವಿಲಿ ಅಲ್ಲೇ ಇದ್ದರು. ಅವರು ಅಲ್ಲೇ ಪಡವಲಿಪ್ಪೋದಿನ ವಾಸ ಇದ್ದು. ಅವರು 4-5 ವರ್ಷ ಪಡವಲಿಪ್ಪೋದಿನ ವಾಸ ಇದ್ದರು. ನಮ್ಮ ತಂದೆ ತಾಯಿ ಎಲ್ಲ ಒಂದು 5-6 ವರ್ಷ ಪೀರಿಯಡಿಕ್ ಮಿನಿಸ್ಟ್ ಆದರೂ ಅಲ್ಲೇ ಇದ್ದರು. ಆಮೇಲೆ ಅವರು ಆ ಕಾಲದಲ್ಲಿ ಕುಂಜನಗಿರಿ ಸ್ವಾಮಿಗಳನ್ನ ಕರೆಸಿ ಪಾದಪೂಜೆ ಮಾಡಿ ಆ ಕಾಲದಲ್ಲಿ 79-80ರಲ್ಲಿ 10,000 ರೂಪಾಯಿ ಕಾಣಿಕೆ ಕೊಟ್ಟರು. ಅವತ್ತು ಆ ಕಾಲದಲ್ಲಿ ಒಂದು ಸುಮಾರು 4-5 ಸಾವಿರ ಜನಕ್ಕೆ ಊಟ ಹಾಕಿ ದೊಡ್ಡ ಸ್ವಾಮಿಗಳಿಗೆ ಪಾದಪೂಜೆ ಮಾಡಿ ಹೊಳೆನರಸೀಪುರದಲ್ಲೇ ಪಡವಲಿಪ್ಪುರದಲ್ಲೇ ಮಾಡಿದರು. ಎಲ್ಲ ಸ್ವಾಮೀಜಿಯವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ನಮ್ಮ ಜಿಲ್ಲೆ ಎಲ್ಲ ಸ್ವಾಮಿಗಳು ಬಂದು ಅವರ ಆತ್ಮಕ್ಕೆ ಒಂದು ಕೋರಿರೋದ್ರಿಂದ ಶಾಂತಿ ಅವರಿಗೆ ಒಳ್ಳೆಯದಾಗಲಿ ಅಂತ ಅವ್ರಿಗೂ ಸ್ವಾಮಿಗಳಿಗೆ, ಎಲ್ಲ ಮಠದ ಸ್ವಾಮಿಗಳಿಗೆ, ಸುತ್ತೂರು ಬುದ್ಧಿಯರು ಬಂದಿದ್ದರು. ನಮ್ಮ ಒಕ್ಕಲೂರು ಸ್ವಾಮಿಗಳು, ನಿರ್ಮಲಾನಂದ ಸ್ವಾಮಿಗಳು ಬಂದಿದ್ದರು. ಮತ್ತು ಶೃಂಗೇರಿ ಸ್ವಾಮಿಗಳು ಕಳಿಸ್ಕೊಟ್ಟಿದ್ರು. ಎಲ್ಲ ರಾಜ್ಯದ ಎಲ್ಲ ಸ್ವಾಮಿಗಳು ಸಹ ದೇವಿಗೆ ಬಂದು ದರ್ಶನ ಮಾಡಿದ್ದಾರೆ. ಮುರುಮಠದ ಸ್ವಾಮಿಗಳು ಇರ್ಬೋದು, ಎಲ್ಲ ನನಗೆ ನಾನು ಬಂದುಬಿಟ್ಟೆ ಅವತ್ತು ರಾತ್ರಿಯಲ್ಲಿ. ಅವ್ರಿಗೆಲ್ಲ ಸ್ವಾಮಿಗಳಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ತಾಯಿಯರ ಇದಕ್ಕೆ ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರೋದ್ರಿಂದ ಪರಮ ಪೂಜ್ಯ ಎಲ್ಲ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆ, ಕಂದಾಯ ಇಲಾಖೆ, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಎಲ್ಲ ಏನು ನಮ್ಮ ತಾಯಿ ಅಭಿಮಾನಿಗಳಿದ್ದಾರೆ ಅವರೆಲ್ಲ ಬರಬೇಕು. 30ನೇ ತಾರೀಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋಂಗೆ ತಾವೊಂದು ಇದು ಮಾಡಬೇಕು ಅಂತ ಹೇಳಿ ಕೋರ್ತೀನಿ ಅಷ್ಟೆ. ಬಂದವರ ಭಾಗವಹಿಸಿ ಅವರಿಗೆ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗೋದಕ್ಕೆ ತಮ್ಮದು ಒಂದು ನಾಳೆನೂ ದಿನ ಇದಿರುತ್ತೆ. ಅವರು ತಾಲೂಕು ಶಾಸಕರು ಮಾಡ್ತಾಯಿದ್ರು, ಎಲ್ಲ ತಾಲೂಕಲ್ಲಿ ಅವ್ರು ಮಾಡ್ತಾಯಿದ್ರು. ನಾನು ಯಾಕೆಂದರೆ ಮೊನ್ನೆ 3 ತಿಂಗಳು ಹಾಲು ತುಪ್ಪ ಇತ್ತಲ್ಲ, ಬಂದು ತಮಗೆಲ್ಲ ಒಂದು ಮಾತು ಹೇಳಬೇಕು ಅಂತ ಬಂದೆ. ಹೊಳೆನರಸೀಪುರ ಆಮೇಲೆ ಜಿಲ್ಲಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೂ ಆಹ್ವಾನ ಕಳಿಸ್ಕೊಡ್ತೀನಿ. 8 ತಾಲೂಕಿನ ಪತ್ರಿಕಾ ಸ್ನೇಹಿತರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ಬರಬೇಕು ಅಂತ ನಾನು ನಿಮ್ಮ ಮುಖೇನ ಕೋರ್ತೀನಿ ಸರ್.